ಗಾಢವಾಗಿ ಬೆಳಲಿದೆ. ವೈದೇಹಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅತ್ಯಾಧುನಿಕ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಸೌಲಭ್ಯಗಳನ್ನು ಹೊಂದಿದೆ. ಇದು ಸುಲಭವಾಗಿ ಕೈಗೆಟುಕುವಂತೆ ಸುರಕ್ಷಿತವಾಗಿ ಕೊಡುವುದು ನಮ್ಮ ದೃಷ್ಟಿಕೋನ. ಹೆಲ್ತ್ ಈಸ್ ವೆಲ್ತ್. ಅನುಶ್ರೀ ಅವರು ಹೇಳಿದ್ದಾರೆ, ಹೆಲ್ತ್ ಈಸ್ ವೆಲ್ತ್. ಎಸ್, ಆರೋಗ್ಯವೇ ದೊಡ್ಡ ಆಸ್ತಿ. ಆರೋಗ್ಯವಾದ ಕುಟುಂಬ, ಆರೋಗ್ಯವಾದ ಸಮಾಜ ಹಾಗೂ ಆರೋಗ್ಯವಾದ ಕರ್ನಾಟಕವನ್ನು ನಿರ್ಮಿಸುವ ದಿಕ್ಕಿನಲ್ಲಿ ನಾನು ಮತ್ತೊಮ್ಮೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಎಂಟೈರ್ ವೈದೇಹಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕುಟುಂಬದ ಪರವಾಗಿ ಅವರಿಗೆ ದೀರ್ಘ ಆಯುಷ್ಯ ಮತ್ತು ಉತ್ತಮ ಆರೋಗ್ಯ ಕೊಡಲೆಂದು ಭಗವಂತನಿಂದ ನಾವು ಪ್ರಾರ್ಥನೆ ಪಡುತ್ತೇವೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಈ ಆಸ್ಪತ್ರೆ ಹಾಗೂ ಈ ಡಾಕ್ಟರ್ಸ್ ಜೊತೆ ಒಂದು ಅವಿನಾಭಾವ ನಂಟಿದೆ. ಸೊ ಈ ನಂಟನ್ನ ಒಂದು ಚಿತ್ರಣದ ಮೂಲಕ, ಅಂದ್ರೆ ವೆರಿ ವೆರಿ ಎಕ್ಸ್ಕ್ಲೂಸಿವ್ ಸ್ಪೆಷಲ್ ಆಡ್ ಮೂಲಕ ಈಗ ನಾವು ತೋರಿಸೋದಕ್ಕೆ ಇಷ್ಟಪಡ್ತೀವಿ. ಈ ಆಡ್ ಅನ್ನ ಲಾಂಚ್ ಮಾಡೋದಕ್ಕೆ ನಿಮ್ಮೆಲ್ಲರ ಹೆಮ್ಮೆಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಡಾಕ್ಟರ್ ಕಲ್ಪಜಾ ಎ ದಲವಾಯಿ ಅವರು, ಚೇರ್ಪರ್ಸನ್ VSH, ಹಾಗೂ ಶ್ರೀಯುತ ಶ್ರೀನಿವಾಸ್ ದಲವಾಯಿ, ಡೈರೆಕ್ಟರ್ VSH. ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಅಣ್ಣನಲ್ಲಿರುವಂತಹ ಎನರ್ಜಿ, ಹಾಗೇನೆ ಎಲ್ಲಕ್ಕಿಂತ ಹೆಚ್ಚಾಗಿ ಮನುಷ್ಯನ ಜೀವನದಲ್ಲಿರುವಂತಹ ಒಂದೊಂದು ಮಿನಿಟ್, ಒಂದೊಂದು ನಿಮಿಷ ಆಸ್ಪತ್ರೆಯಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ. ಆ ಎಲ್ಲ ಸೇವೆಗಾಗಿ VSH ಸದಾ ಕಾಯ್ತಾ ಇರುತ್ತೆ. ಇನ್ನಷ್ಟು ಮಾತಾಡೋದಕ್ಕೆ ವೇದಿಕೆ ಮೇಲೆ ನಮ್ಮ ಇವತ್ತಿನ ಬರ್ತ್ಡೇ ಬಾಯ್ನ ಮೊದಲನೇದಾಗಿ ಬರಮಾಡ್ಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರು. ಗಳಿರುತ್ತೆ, ಇನ್ನು ಸಾಕಷ್ಟು ಬೆನಿಫಿಟ್ಸ್ ಈ ಹೆಲ್ತ್ ಕಾರ್ಡ್ ನಿಂದ ಇದೆ. ಸೊ ಪ್ರತಿ ಅಭಿಮಾನಿಗೆ ತನ್ನ ಕುಟುಂಬಕ್ಕೋಸ್ಕರ ಸಿಗ್ತಾ ಇರುವಂತ ಹೆಲ್ತ್ ಕಾರ್ಡ್ ಇದು. VSH ಶಿವಣ್ಣ ಹ್ಯಾಟ್ರಿಕ್ ಹೀರೋ ಫ್ಯಾಮಿಲಿ ಹೆಲ್ತ್ ಕಾರ್ಡ್. ಬಹಳ ಹೆಮ್ಮೆಯ ವಿಷಯ. ಇದರಿಂದ ನಾನು ಕಲ್ಪಜಾ ಅವ್ರಿಗೆ ಮತ್ತು ಶ್ರೀನಿವಾಸ್ ಅವ್ರಿಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಡ್ನ ಸೌಲಭ್ಯಗಳು ಸುಮಾರಷ್ಟಿದೆ. ಇದರಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣೆ, ಮತ್ತು ಉಚಿತ ತುರ್ತು ಆಂಬ್ಯುಲೆನ್ಸ್, ಹೃದಯ ರೋಗಿಗಳಿಗೆ ಆಸ್ಪತ್ರೆ ಶುಲ್ಕದಲ್ಲಿ 25% ರಿಯಾಯಿತಿ, ಕ್ಯಾನ್ಸರ್ ರೋಗಿಗಳಿಗೆ ಆಸ್ಪತ್ರೆ ಶುಲ್ಕದಲ್ಲಿ 25% ರಿಯಾಯಿತಿ, ಹೊರರೋಗಿ ಮತ್ತು ಒಳರೋಗಿ ಸೇವೆಗಳಲ್ಲಿ 25% ರಿಯಾಯಿತಿ, 14 ವರ್ಷ ಒಳಗಿನ ಮಕ್ಕಳ ಚಿಕಿತ್ಸೆಗೆ 25% ರಿಯಾಯಿತಿ, ಡಯಾಲಿಸಿಸ್ ಸೇವೆಗಳಲ್ಲಿ 25% ರಿಯಾಯಿತಿ, ಆರೋಗ್ಯ ತಪಾಸಣೆ ಪ್ಯಾಕೇಜುಗಳಲ್ಲಿ 25% ರಿಯಾಯಿತಿ, ಪ್ರಯೋಗಾಲಯ ಮತ್ತು ರೇಡಿಯಾಲಜಿ ಪರೀಕ್ಷೆಗಳಿಗೆ 25% ರಿಯಾಯಿತಿ. ಆಮೇಲೆ ಇದು ವ್ಯಾಲಿಡ್ ಟಿಲ್ 2029. ಸೊ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಹೇಳ್ತೀನಿ. ಆ್ಯಂಡ್ ಇದು 2500 ಫ್ಯಾಮಿಲಿಗಳಿಗೆ ಅನ್ವಯಿಸುತ್ತೆ. ಮತ್ತು ಎಷ್ಟು ಮಕ್ಕಳಿದ್ರು ಮತ್ತು 1 ಸೆಟ್ ಆಫ್ ಪೇರೆಂಟ್ಸ್ ಇದರಲ್ಲಿರ್ತಾರೆ. ಇನ್ನೆಲ್ಲ ಡೀಟೇಲ್ಸು ಅನುಶ್ರೀ ಅವರು ಹೇಳ್ತಾರೆ. ಆಮೇಲೆ ಮೆಡಿಕಲ್ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ವಿಜಯ್, ಎಲ್ಲರೂ ನಾವಿಲ್ಲಿ ಸೇರಿರೋದು ಏನಕ್ಕೆ ಅಂತ ಎಲ್ಲರಿಗೂ ಗೊತ್ತುಂಟು. ದಟ್ ಈಸ್ ಡ್ಯೂ ಟು ಸೆಲೆಬ್ರೇಷನ್ ಆಫ್ birthday of Dr. Shivraj Kumar. But I should say that it is not only celebration of birthday, but we are honoring a man who has achieved so much, and he has done so much to the Karnataka, people of Karnataka, and also people of the world. ಅವ್ರು ಮಾಡಿರೋ ಅಷ್ಟು ಕೆಲಸ ಈಸ್ ಥ್ರೂ ಆರ್ಟಿಂದ ಹಿಡಿದು ಎಲ್ಲರ ಮನಸ್ಸನ್ನು ಗೆದ್ದಿರುವ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ಆರ್ಥಿಕ ಶುಭಾಶಯಗಳು. ಆ್ಯಂಡ್ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ ಆ್ಯಂಡ್ ಗುಡ್ ಹೆಲ್ತ್ ಆ್ಯಂಡ್ ಮೆನಿ ಇಯರ್ಸ್ ಆಫ್ ಲೈಫ್, ಆಫ್ ಲಾಫ್ಟರ್, good roles, and all the happiness, peace in life. Thank you, Shiva. ನಾವು VSH ಹಾಸ್ಪಿಟಲ್ ಕಡೆಯಿಂದ ಮತ್ತು ಶಿವಣ್ಣ ಅವರಿಂದ ಮಾಡ್ತಾ ಇದ್ದೀವಿ. ಒಂದೇ ಒಂದು ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಏನಂದರೆ, ಈ ದಿನದಂದು ಈ ಕಾರ್ಡ್ ರಿಲೀಸ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಅದರ ಇಂಪಾರ್ಟೆನ್ಸನ್ನು ತಿಳಿದುಕೊಂಡು ನಿಮ್ಮ ಹೆಲ್ತನ್ನು ಕಾಯ್ಕೊಳ್ಳಿ. ಆಮೇಲೆ ದಿಸ್ ಇಸ್ ನಾಟ್ ಜಸ್ಟ್ ಅಬೌಟ್ ಟ್ರೀಟ್ಮೆಂಟ್. ನಿಮಗೆ ಅಕಸ್ಮಾತ್ ಪ್ರಿವೆಂಟಿವ್ ಸರ್ವಿಸಸ್ ಇದ್ರೂ ಈ ಕಾರ್ಡಲ್ಲಿ ಕವರ್ ಆಗ್ತದೆ. ನೀವು ಅಷ್ಟೇ ಅಲ್ಲದೆ ನಿಮ್ಮ ಫ್ಯಾಮಿಲಿಯಲ್ಲಿ ಕೂಡ ಎಲ್ಲ ಜನರು ಯು ಕ್ಯಾನ್ ಅವೈಲ್ ದ ಬೆನಿಫಿಟ್ಸ್. ಸೊ ದಯವಿಟ್ಟು ಎಲ್ಲರೂ ಇದನ್ನು ಅರ್ಥ ಮಾಡಿಕೊಂಡು ಇವತ್ತಿನ ದಿನ ಶಿವಣ್ಣವ್ರ ಹುಟ್ಟುಹಬ್ಬದ ದಿನ ಇದನ್ನೊಂದು
ಈ ಅವಕಾಶವನ್ನು ನೀವು ಸರಿಯಾಗಿ ಉಪಯೋಗಿಸ್ಕೊಂಡು ದಯವಿಟ್ಟು ಅದನ್ನು ನಿಮ್ಮ ಹೆಲ್ತನ್ನು ಕಾಯ್ಕೊಂಡಿರಿ. ಆಮೇಲೆ ಇದೇ ದಿನ ಶಿವಣ್ಣ ಅವ್ರ ಹುಟ್ಟುಹಬ್ಬಕ್ಕೆ ಇನ್ನೂ ಅವರು 108 ಸಿನಿಮಾಗಳಲ್ಲಿ ನಟಿಸಲಿ, ಎಲ್ಲ ಸಿನಿಮಾಗಳು 100 ದಿನ ಆಚರಿಸಲಿ. ಶಿವಣ್ಣ ಅವರೇ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಎವ್ರಿಬಡಿ. ಶಿವರಾಜ್ ಕುಮಾರ್ ಅವರಿಗೆ, ಶ್ರೀ ಮಧು ಬಂಗಾರಪ್ಪ ಅವರಿಗೆ, ಎಲ್ಲರಿಗೂ ಅತಿಥಿಗಳಿಗೆ, ಪ್ರೆಸ್ ಆ್ಯಂಡ್ ಮುಖ್ಯವಾದ ಶಿವರಾಜ್ ಕುಮಾರ್ ಅವರ ಫ್ಯಾನ್ಗಳಿಗೆ ಅವರಿಗೆ ಇವತ್ತು ನಾನು ಒಂದೇ ಒಂದು ಮಾತಾಡಬೇಕಂತ ಇತ್ತು. ಆವತ್ತಿನ ದಿನ ಇಂಥ ಮಲ್ಯ ಹಾಸ್ಪಿಟಲ್, ಇವತ್ತು VSH ಹಾಸ್ಪಿಟಲ್. ಬಟ್ ನಮ್ಮ ಸಂಬಂಧ 1980 ಇವತ್ತುವರೆಗೆ ಕರ್ನಾಟಕ ಒಬ್ಬರು ಡಾಕ್ಟರ್ ಶಿವರಾಜ್ ಕುಮಾರ್ಗೆ. ಸೊ ನಾನು ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ, ಮಿನಿಟ್ಸ್ ಮ್ಯಾಟರ್ ಅಂತ. ಇವಾಗ ನೀವು ಇನ್ನೂ ಮುಂದೆ ನೋಡ್ತೀರಾ, ಎ ಸರ್ವೈವರ್ ಅಂದರೆ ಎಷ್ಟು ನೀವೆಲ್ಲ ತಪ್ಪಾಗಿ ತಿಳ್ಕೊಂಡಿಲ್ಲ ಅಂದರೆ ನಾನು ಇಂಗ್ಲೀಷ್ನಲ್ಲೇ ಮಾತಾಡ್ತೀನಿ ಸ್ವಲ್ಪ, ಬಿಕಾಸ್ ನನಗೆ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ಗೊತ್ತಿರಲ್ಲ ಅಂತ ಅಲ್ಲ, ಓದಕ್ಕೆ ಬರುತ್ತೆ, ಮಾತಾಡೋಕ್ಕೆ ಜಾಸ್ತಿ ಬರಲ್ಲ. ಚೆನ್ನಾಗೇ ಮಾತಾಡ್ತಿದ್ದೀರಾ ಮ್ಯಾಮ್. Thank you very much. What I want to tell you is, everybody goes through, art is a part where you get a lot of fanfare. But what he has done and achieved through art and through going through personal turmoils accordingly and then facing it is a challenge. ಅದು ಯಾವ ಥರ ಇವ್ರು ಮಾಡಿದಾರಂತೆ ಇವತ್ತು ನೀವು ನೋಡ್ತಾ ಇದ್ರೆ, ಈಸ್ ನೆವರ್ ಗಿವನ್ ಅಪ್. ನಾಟ್ ಗಿವಿಂಗ್ ಅಪ್ ಇನ್ ಲೈಫ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಫೈಟಿಂಗ್ ದ ಚಾಲೆಂಜಸ್ ದಟ್ ಥ್ರೋಸ್ ಎಟ್ ಅಸ್. ಅದರಲ್ಲಿ ಅವರು ಅಪ್ಪ ಶ್ರೀ ಡಾಕ್ಟರ್ ರಾಜ್ಕುಮಾರ್ ಆಗಲಿ, ಇವರಾಗಲಿ, ಇವ್ರ ಕಂಪ್ಲೀಟ್ ಫ್ಯಾಮ್ಲಿನಲ್ಲಿ ನಾನು ನೋಡಿರೋದು ಒಂದು ಅಂದರೆ, ಲಿವ್ ಅಪ್, ನೆವರ್ ಗಿವ್ ಅಪ್. ಅದು ಭಾಳ ಸ್ಟ್ರಾಂಗ್ ಮೆಸೇಜ್ ಅವ್ರ ಫ್ಯಾನ್ಸಿಗೆ ಕೊಡ್ತಾ ಇದ್ದಾರೆ. ಒಂದೇ ಒಂದು ಹೇಳಿದ್ರು ನನಗೆ, ಗೀತಾ ಮೇಡಮ್ ಅವರ ಮೂಲಕ ನನಗೆ ಮೆಸೇಜ್ ಬಂದಿದ್ದು, ಈ ವರ್ಷ ಬಂದು ಆ್ಯಡ್ ಮಾಡೋಕ್ಕೆ ನಾನು ರಿಕ್ವೆಸ್ಟ್ ಮಾಡಿದ್ದವಾಗ ಅವ್ರಿಗೆ ನಾನು ಡೆಫಿನೆಟಾಗಿ ಮಾಡ್ತೀನಿ, ಬಟ್ ನನ್ನ ಫ್ಯಾನ್ಸ್ಗೆ ಇದರಲ್ಲಿ ಏನು ಬೆನಿಫಿಟ್ ಇರುತ್ತೆ. ಆವಾಗ ನಾನು ಹೇಳಿದೆ, we will go ahead and we will do something for your fans that is not. So ಅದಕ್ಕೋಸ್ಕರ one free health checkup to all the fans. ಇವಾಗ ಒಂದು 10 ನಿಮಿಷ ಮುಂಚೆ ಹೇಳಿದ್ರು, ನೀವು ಬರೀ ಸ್ವಲ್ಪ ಕಾರ್ಡ್ಸ್ ಕೊಡ್ತಾ ಇದ್ದೀರಾ. ಅಫ್ಕೋರ್ಸ್ we were giving out 2500 cards which would benefit 10,000 people. ಅವ್ರ 10,000 ಅಲ್ಲ, ನನ್ನ ಫ್ಯಾನ್ಗೆಲ್ಲ ಬರಬೇಕು ಅದು. How do you do it? So I went ahead and I said, we will print out more cards and we will give it to you. So that is an announcement I want to make. So ಎಲ್ಲ ಫ್ಯಾನ್ಸ್ ಇದಕ್ಕೆ ನಾನು ಇವತ್ತು ಕೊಡ್ತಾ ಇದ್ದೀನಿ. ಅವರು ಇವತ್ತು ನಿಮಗೆ ಈ ಕೊಡೋ ಗಿಫ್ಟ್ನ ಟು ಬಿ ಎ ಪಾರ್ಟ್ ಆಫ್ ದ್ಯಾಟ್ ಜರ್ನಿ. I feel very proud and thank you all to give us this opportunity, and hope you all never forget, health is wealth and minutes matter. ಡಾಕ್ಟರ್ ವಿಜಯ್, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಸ್ನೇಹಿತರೆ, ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಇದು ಭಾಳ ಮುಖ್ಯ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಾಲ್ಯ ಹಾಸ್ಪಿಟ್ಲ್ ಅಂತ ಹೇಳಿ ಏನು ಮುಂಚೆ ಇತ್ತು, ಅದು ಓಪನ್ ಮಾಡಿದ್ದೆ ನಮ್ಮ ತಂದೆ ಬಂಗಾರಪ್ಪಾಜಿಯವರು, ಒಬ್ಬ ಸಾಯಿಬಾಬಾ ಅವರು. ಸೊ ಅದು ಹುಟ್ಟಿದ್ದ ಸಂದರ್ಭಕ್ಕಿಂತ ಮುಂಚೆನೇ ನಮ್ಮ ತಂದೆಯವರು ಮತ್ತು ಕಲ್ಪಜ್ ಅವರು, ಶ್ರೀನಿವಾಸು ಅಲ್ಲಿ ದೊಡ್ಡ ಹೀರೋ ಒಬ್ಬರು ಇದ್ದಾರೆ, ಅಲ್ಲಿ ಮೂಲೆಯಲ್ಲಿದ್ದಾರೆ ಅವರು, ಅಂದರೆ ಆದಿಕೇಶ್ವರ ಅವರ ಮಗ, ಅವರು ಕೂಡ ಮಾಲ್ಯ ಹಾಸ್ಪಿಟ್ಲ್ ಅಂದರೆ ವೈದೇಹಿಗೆ ಸಂಬಂಧ ಇರೋರು. ನಮ್ಮ ಸಂಬಂಧ ತುಂಬ, ನಾವೆಲ್ಲ ಮಕ್ಕಳ ಥರ ಮುಂಚೆಯಿಂದಲೂ ಕೂಡ ಬೆಳೆದಿದ್ದೀವಿ. ಕಲ್ಪಜ್ ಅವರೆಲ್ಲ, ಅವರು ಪಾಪ ಎಲ್ಲ ಓದಿ ಭಾಳ ಸಂತೋಷ. ಏನು ಅಂದರೆ ಆದಿಕೇಶ್ವರವರಿಗೆ ಸೇವೆ ಮಾಡ್ತಕ್ಕಂಥ ಗುಣ ಇತ್ತು, ಅದು ಮಕ್ಕಳಲ್ಲೂ ಇದೆ. ಅದಕ್ಕೆ ನಾನು ಭಾಳ ಧನ್ಯವಾದಗಳನ್ನು ನಾನು ಹೇಳ್ತೀನಿ. ಐ ಕಂಗ್ರ್ಯಾಚುಲೇಟ್ ಆ್ಯಂಡ್ ಯು ಹ್ಯಾವ್ ಟು ಗಿವ್ ಇಟ್ ಬ್ಯಾಕ್ ಟು ದ ಸೊಸೈಟಿ. ದಟ್ಸ್ ವಾಟ್ ಶಿವಣ್ಣ ಇಸ್ ಡೂಯಿಂಗ್. ನಾನು ನೆನ್ಪಿಡ್ಕೊಳ್ಳಿ, ಇದನ್ನು ಸರ್ವೈವರ್ ಅಂತ ಹೇಳಿ ಮುಂದೆ ಗೊತ್ತಾಗುತ್ತೆ. ನಿನ್ನೆ ಏನೋ ಟೀಸರ್ ಬಿಟ್ಟಿದ್ದಾರೆ. ಯಾಕೆ ಇದನ್ನು ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದರೆ, ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರೆ. ನಾವು ಭಾಷಣ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕು. ಅಲ್ಲಿ ಎಲ್ಲರೂ ಶಿವಣ್ಣ ಶಿವಣ್ಣ ಅಂತ ಹೇಳಿ ಅಷ್ಟೊಂದು ಪ್ರೀತಿಯಿಂದ ನೀವು ಕೂಗ್ತಾ ಇದ್ದೀರ. ಹೌದಾ, ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡೆದ್ಬಿಟ್ಟು ಹೇಳಿ ನೋಡೋಣ ಅಲ್ಲಿ ಹಿಂದೆ ಇರೋರು. ಆ ಶಿವಣ್ಣ ಅವ್ರನ್ನ ಆರೋಗ್ಯವನ್ನ ಶಾಶ್ವತವಾಗಿ ನಮ್ಮ ಜೊತೆ ಕೊಡ್ತಕ್ಕಂಥವ್ರು ಯಾರು ಅಂದರೆ ಇದೇ ಮಾಲ್ಯ ಹಾಸ್ಪಿಟ್ಲ್ ಅವರು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶಿವಣ್ಣ ಅವರಿಗೆ ಸ್ಟೆಂಟ್ ಹಾಕಿದಾಗ ಬ್ರೈನಲ್ಲಿ, ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇದ್ದಾಗ
ಭಾಳ ಮುಖ್ಯವಾಗಿ ಮನೋಹರವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಶಿವಣ್ಣವರಿಗೆ ತಮಗೆಲ್ಲ ಗೊತ್ತು, ಅವರು ಕ್ಯಾನ್ಸರ್ನ ಬೀಟ್ ಮಾಡಿ ಬಂದರು. ಅವ್ರು ಏನಾದರೂ ಇವತ್ತು ಇಲ್ಲಿದ್ದಾರೆ ಅಂದರೆ ಇಬ್ಬರು ಕಾರಣ. ದೇವ್ರ ಸ್ಥಾನದಲ್ಲಿ ಡಾಕ್ಟರು, ಇನ್ನೊಂದು 50% ಎಲ್ಲ ಫ್ಯಾನ್ಸು. ಅದಕ್ಕೋಸ್ಕರನೇ ಯಾವಾಗಲೂ ಕೂಡ ಶಾಶ್ವತವಾಗಿರ್ತಾರೆ. ಸೊ ಏನಾದರೂ ಒಂದು ಮಾಹಿತಿ ಕೊಟ್ಟಾಗ ದಯವಿಟ್ಟು ತಿಳ್ಕೊಳ್ಳಿ, ಮತ್ತೆ ಸೊಸೈಟಿಗೆ ಕೊಡಬೇಕು, ಮತ್ತೆ ಸಮಾಜಕ್ಕೆ ಕೊಡಬೇಕು. ಆ ಮನೋಭಾವನೆ ಶಿವಣ್ಣವ್ರಿಗಿದೆಯಲ್ಲ, ಅದು ಪೂರ್ಣ ಆಗೋದು ಒಂದು ನಿಮಿಷ ಅದು ಪೂರ್ಣ ಯಾವಾಗ ಆಗುತ್ತೆ ಅಂದರೆ ಈ ಥರ ಕಿರ್ಚಾಡೋದನ್ನ 1 ನಿಮಿಷ ನಿಲ್ಲಿಸಿ ಕರೆಕ್ಟಾಗಿ ತಿಳ್ಕೊಂಡು ನಿಮ್ಮ ಹೆಲ್ತನ್ನ ಚೆನ್ನಾಗಿ ನೋಡಿಕೊಂಡ್ರೆ ನಿಮ್ಮ ವೆಲ್ತು ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಆಸೆ ಮೇಲೆ ನಾನು ಹೇಳ್ತಾ ಇರೋದು. ಆಗಲಿ, ಒಳ್ಳೆಯದು. ನಾನು ಸಂಪೂರ್ಣವಾಗಿ ವೈದೇಹಿ ಇನ್ಸ್ಟಿಟ್ಯೂಷನ್ ಅವ್ರಿಗೆ ನೀವು ಈ ಸೇವೆಯನ್ನು ಏನು ಮಾಡ್ತಾ ಇದ್ದಾರೆ, ಇದು ಭಾಳ ಆಗಲಿ. ಯಾಕೆಂದರೆ ಅವ್ರ ಪ್ರಶ್ನೆ ಕೇಳಿದ್ದು ನಿಜನೇ. ಶಿವಣ್ಣ ಅಂತ ಹೇಳಿದರೆ ಎಲ್ಲ ಫ್ಯಾನ್ಸು ಇಷ್ಟಪಡ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರು ಅಂತ ಹೇಳಿದರೆ ಅದು ಶಿವಣ್ಣ ಅಂತ ಹೇಳಿದರೆ ತಪ್ಪಾಗಲಾರ್ದು. ಸೊ ಇದು ಒಳ್ಳೆ ಕಾರ್ಯಕ್ರಮ, ಒಳ್ಳೇದಾಗಲಿ, ಎಲ್ಲರಿಗೂ ಸಹಾಯ ಆಗಲಿ, ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಸರ್ವೈವರ್ ನೋಡಬೇಕು. ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಯಾವಾಗ ಗೀತಕ್ಕವರು, ಶಿವಣ್ಣವರೆಲ್ಲರೂ ಕೂಡ ಸಾರ್ವಜನಿಕರಿಗೆ ಅದನ್ನ ತೋರಿಸ್ತಕ್ಕಂಥದ್ದು, ಅಲ್ಲಿ ನಿಮಗೆ ಅರ್ಥ ಆಗುತ್ತೆ ಏನು ಜೀವನ ಅಂದರೆ ಏನು, ಆ ಕ್ಷಣ ಅಂದರೆ ಏನು, ಆ ಸೆಕೆಂಡ್ ಅಂದರೆ ಏನು, ಆ ಮಿನಿಟ್ ಅಂದರೆ ಏನು ಅಂತೇಳಿ. ಸುಮ್ಮನೆ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟಿಗೆ ಮಾಡಿಲ್ಲ. ಐ ಥಿಂಕ್ ಶಿವಣ್ಣ ಈಸ್ ಗಾನ್ ಥ್ರೂ ದಟ್. ಅಂದರೆ ಅವರು ಅನುಭವಿಸಿದ್ದಾರೆ ಅವ್ರ ಜೀವನದಲ್ಲಿ, ಅದನ್ನು ಅವ್ರಿಗೆ ಹೊರ ಹಾಕಿದ್ದಾರೆ. ಅದು ಬೇರೆಯವರು ಅನುಭವಿಸ್ಬಾರ್ದು. ಅದನ್ನು ಅವರ ಅನುಭವವನ್ನು ಅವ್ರ ಹೆಲ್ತಿಗೆ ಅವರು ಚೆನ್ನಾಗಿ ಇಟ್ಕೊಳ್ಳಿ ಅಂತಕ್ಕಂಥದ್ದು ಹೇಳಿ ಚೆನ್ನಾಗಿ ಮಾಡಿ ಎಲ್ಲರಿಗೂ ಕೊಟ್ಬಿಡಿ. ಇದನ್ನು ಎಲ್ಲರೂ ಹೋಗಿ 25% ನೀವು ಇನ್ನೂ ಏನು ಜಾಸ್ತಿ ಕೊಡ್ತಿರೋ ಕೊಡಿ, ನಿಮ್ಮ ಶಕ್ತಿ ಇರೋಷ್ಟು ಕೊಡಿ, ಮತ್ತೆ ದೇವ್ರು ನಿಮಗೆ ಜಾಸ್ತಿ ಕೊಡ್ತಾನೆ ಅಂತ. ಮಕ್ಕಳಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಒಳ್ಳೆ ಮಗು ಥರ ನೋಡ್ಕೊಂಡಿದ್ದಾರೆ. ಸೊ ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು. ಆ್ಯಂಡ್ ಈ ಜೀವ ಇರೋವರೆಗೂ ನಿಮ್ಮ ಯಾರು ನಾವು ಮರೆಯಲ್ಲ. ಈ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತೂ ಶುರು ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಎಲ್ಲರೂ ಕಾರ್ಡ್ನ ನೀಟಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಯ್ತು ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಬರೋಲ್ಲ. ನೈಟ್ ನಾವು ಮಲಗ 4 ಗಂಟೆ ಆಯಿತು, ಬಟ್ ಆದರೆ ಎದ್ದು ಬಂದಿದ್ದೀವಿ. ದಯವಿಟ್ಟು ಕೆಲಸ ಮಾಡ್ಕೊಳ್ಳಿ. ಮೀಟ್ ಮಾಡ್ತೀವಿ, ಮತ್ತು ಎಷ್ಟೊತ್ತಾದರೂ ಮೀಟ್ ಮಾಡ್ತೀನಿ ಎಲ್ಲರಿಗೂ. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಕೊಟ್ಟು ಸರಿ ಮಾಡ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ದುಡ್ಡು ಕೊಡದೇ ಏನು ಮಾಡ್ಬೋದು. ಯಾಕಂದ್ರೆ ಎಲ್ಲರೂ ಏನಂತ ದುಡ್ಡು ಅನ್ನೋದು ಎಲ್ಲರಿಗೂ ಮನಸ್ಸು ಕೆಡಿಸುತ್ತೆ. ಇನ್ನೊಂದು ಡ್ರಗ್ಸ್ ವಿಷಯ ಇರ್ಬೋದು, ಡ್ರಿಂಕ್ ವಿಷಯ, ಎನಿಥಿಂಗ್ ಇದು ದುಡ್ಡು ಕೊಟ್ಟ ತಕ್ಷಣ ಹೋಗ್ಬಿಡಿ. ಇವಾಗ ಈ ಮೇಡಮ್ ನೀವು ಮೆಡಿಕಲ್ ಚೆಕಪ್ ಬೇಕು ಇಮಿಡಿಯೇಟ್ ಬಂದಾಗ ಆಸ್ಪತ್ರೆಗೆ ಹೋದರೆ ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ. ಹೆಲ್ಪ್ ಮಾಡಿದ್ರೆ ಏನೋ ಒಂದು ಕೈಲಿ ಆದಷ್ಟು ಕೊಟ್ಬಿಡ್ತೀವಿ. ಸೊ ಅದು ದೊಡ್ಡ ವಿಷಯ ಅಲ್ಲ. ಏನಾದರೂ ಒಂದು ಮಾಡಬೇಕಂತ ಒಂದು ಆಸೆ ಇತ್ತು, ಬೇರೆ ಥರ ಮಾಡ್ಬೇಕಂತಿದ್ದು ಸರ್ಟಿಫಿಕೇಟನ್ನು ನಾವು VSH ಆ್ಯಡ್ ಮಾಡಬೇಕಾದ್ರೆ ಅವರೇ ಬಂದು ಇಷ್ಟು ಈ ರೀತಿ ಒಂದು ಬ್ಯೂಟಿಫುಲ್ ಒಂದು ಐಡಿಯಾ ಕೊಟ್ಟರು. ಐ ಥಿಂಕ್ ಐ ಕಾಂಟ್ ಫರ್ಗೆಟ್ ದಟ್. ಸೊ ಬ್ರಿಲಿಯಂಟ್ ಐಡಿಯಾ ಅದು. ಸೊ ಆಗಿರೋದು ಆಮೇಲೆ ಗೀತಾ ಅವರು ಸೇರಿ ಎಲ್ಲರೂ ಪ್ಲ್ಯಾನ್ ಮಾಡಿ ಈ ಆ್ಯಡ್ನ ನೀವು ಫ್ರೀಯಾಗಿ ಮಾಡಿಕೊಟ್ಟಿದ್ದೀರಾ ಇದಕ್ಕೋಸ್ಕರ ಅಂತ ಕೇಳ್ಪಟ್ಟಿದ್ದೀನಿ. ಜೊತೆಗೆ ಈ ಆ್ಯಡ್ ನೋಡ್ತಿರ್ಬೇಕಿದ್ರೆ ನೀವೇ ಡಾಕ್ಟ್ರೇನೋ ಅಂತ ಅನ್ನಿಸ್ಬಿಡುತ್ತೆ. ಸೊ ಅಕಸ್ಮಾತ್ ಯಾರಾದರೂ ಈ ಆ್ಯಡ್ ನೋಡ್ಬಿಟ್ಟು ಬೈ ಮಿಸ್ ಆಗಿ ನಿಮ್ಮ ಹತ್ರ ಬಂದರೆ ಅವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ. ನಾನು ಸೈನ್ಸ್ ಓದಿ ಸ್ವಲ್ಪ ಗೊತ್ತಮ್ಮ, ನಮ್ಮ ಅನುಭವ ಆಗಿದೆ. ಟೂವರೆಗೂ ಎಲ್ಲ ಥರ ಇದು ಬಂದಿದೆ ನಮಗೂ. ಅವಾಗೇನಾಗಿ ಟ್ಯಾಬ್ಲೆಟ್ ಡಾಕ್ಟರ್ ಕೊಟ್ಟಿರೋದ್ರಲ್ಲಿ ಹೆಸರು ಜ್ಞಾಪಕ ಇದೆ, ಪ್ರೀತಿ ಟ್ರೀಟ್ಮೆಂಟ್. ಅದು ಲವ್ ಟ್ರೀಟ್ಮೆಂಟ್ ಕೊಡ್ತಾರೆ ಶಿವಣ್ಣ. ಅಂದರೆ ಏನೋ ಮನಸ್ಸಿಗೆ ಅನಿಸ್ತು ನನಗೆ. ಯಾಕಂದರೆ ಅನುಭವ, ಜೀವನದ ಅನುಭವ ಇದೆಲ್ಲ ಕಲಿಸುತ್ತೆ ನನಗೆ. ಗುಡ್. ಯಾಕಂದರೆ ನಾವು ಯಾವಾಗಲೂ ಅಷ್ಟೇ ತುಂಬ ಓಪನಾಗಿ ಮಾತಾಡ್ತೀನಿ. ಆಮೇಲೆ ನಾನು ಯಾರನ್ನೂ ಕಾಕ ಹೊಡೆಯಲ್ಲ. ನಾನು ಅಭಿಮಾನಿ ಆಗಿದ್ದರೂ ಕೇಳಲ್ಲ, ಕನ್ನಡ ಅಭಿಮಾನಿ ಆಗಿದ್ದು ಕೇಳ್ತೀನಿ ಅಷ್ಟೇ. ಎಷ್ಟು ಜನ ಏನೋ ಟ್ರೋಲ್ನ ಮಾಡ್ತಾರೆ, ಐ ಡೋಂಟ್ ಕೇರ್, ದಟ್ ಇಸ್ ದ ವೇ ಐ ಆಮ್. ಅದಕ್ಕೆ ದೇವರು ನನಗೆ ಇಟ್ಟಿರೋದು. ಇಲ್ಲಿ ಕ್ಲೀನ್ ಇದೆ ಸಾಕು. ದ ವೇ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂದರೆ ನಮಗೆ ಅದೊಂದು ಫೀಲ್ ಆಗುತ್ತೆ. ಐ ಥಿಂಕ್ ಐ ಕಾಂಟ್ ಫರ್ಗೆಟ್. ಆ ಪ್ರೀತಿ ಎಷ್ಟು ಕೊಟ್ಟರು ಸಿಗಲ್ಲ. ನಾವು ದುಡ್ಡು ಕೊಟ್ಬಿಟ್ಟು ಬರ್ತೀವಿ, ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆದ್ಮೇಲೆ ಬರ್ತೀವಿ, ಬಟ್ ಅಲ್ಲಿ ಸಿಗೋಂಥ ಒಂದು ಪ್ರೀತಿ ವಿಶ್ವಾಸ, ಡಾಕ್ಟ್ರುಗಳು ನೋಡ್ಕೊಳ್ಳೋಂಥ ರೀತಿ ಹೇಳೋದಲ್ಲ. ಯಾರು ಡಾಕ್ಟ್ರ್ ಪರ್ಸನಲಾಗಿ ಫೋನ್ ಮಾಡ್ತಾರೆ, VKS ಅವರು ಫೋನ್ ಏನಾದರೂ ವೀಡಿಯೋಲಿ ಒಂದು ಸ್ವಲ್ಪ ನನಗೆ ಟಯರ್ಡ್ನೆಸ್ ಆದರೂ ಇಮಿಡಿಯೇಟಾಗಿ ಫೋನ್ ಮಾಡ್ತಾರೆ. ಅಂದರೆ ಅನುಭವ. ಅವ್ರು ಹೇಳಿದ್ರು, ಅಪ್ಪು ಹೋಗ್ಬೇಕು, ನಮ್ಗೆ ಅವಕಾಶ ಸಿಕ್ಕಿಲ್ಲ ಸರ್ ಅದು ಅವ್ರು ನೋಡಬೇಕು. ಡಾಕ್ಟ್ರಿಗೆ ಸಂಪಾದನೆ ಮುಖ್ಯ ಅಲ್ಲ. ನನಗೆ ಸಿಕ್ಕಿದ್ರೆ ನಾನು ಏನೋ ಮಾಡ್ತಿದ್ದೆ ಅವ್ರಿಗೆ ಅನ್ನೋದಿದೆಯಲ್ಲ, ಅದು ಬರಬೇಕು. ಇವತ್ತು ಅದೆಲ್ಲ ಒಂದು ಪಾಠ ಆಗಿದೆ. ಹಾರ್ಟ್ ಇವತ್ತು ನೋಡಿ ಎಲ್ಲರೂ ಎಷ್ಟು ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಇವತ್ತು. ಐ ಥಿಂಕ್ ಡಾಕ್ಟ್ರಿಗೆ ತುಂಬ ಥ್ಯಾಂಕ್ಸ್ ಇರಬೇಕು.